I started this organization in the year 2000. And before that, I did my master's in social development. I also committed to LLB. So during these studies, I found children on the streets, children in the railway platforms were very often, very often were attacked and detained by other so many people. Especially, they were picked up by the police, and they have been detained in the police custodies. That I found is a violation of serious violation of rights of children. So that made me to do a research on the problems of street children from a legal perspective. So during my studies in Holland, I came back doing my masters. I came back to India. I was in Pune, Bombay, and Bangalore, visiting the remand homes. It's called remand homes those days. Now it's called observation home. And children who are remanded in the observation homes were not given sufficient care and protection, and they were not given legal assistance. Very often, children were not able to know where they are coming from and what the crimes they are committed. So, this situation, I found that they have to support it. So, I completed my research and came back to Holland. I submitted paper, and the title of my study was An Echo of the Crimes from the Streets of Bangalore, India. When I came back to India from my studies, I want to start an organization. I want to give a name for it. So, the echo of the cry from the streets of Bangalore, India. The title was converted. I took echo from there, and echo was enlarged into empowerment of children and human rights organization. So, last 25 years, I am in this organization. More than 15,000 children have come and gone from here. Street children as well as child laborers, children who commit offences. Our main focus to children who commit offences, and we provide legal assistance to them, release them from the observation homes, and rehabilitate them, send them back to homes. If not, they cannot go back to homes. We take them to our own homes and rehabilitate. ಮಕ್ಕಳು ಅಪರಾಧ ಮಾಡಿದಾಗ ಮೊದಲನೇ ಕಾಂಟ್ಯಾಕ್ಟ್ ಪ್ಲೇಸ್ SJP ಇರ್ತಾರೆ, ಸ್ಪೆಷಲ್ ಜುವೆನೈಲ್ ಪೊಲೀಸ್ ಯೂನಿಟ್. ಸ್ಪೆಷಲ್ ಜುವೆನೈಲ್ ಪೊಲೀಸ್ ಅಂದರೆ ಅದು ಸಪೋರ್ಟೆಡ್ ಅಸಿಸ್ಟೆಡ್ ಬೈ NGOsಗಳಿದ್ದಾರೆ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ SJP ಸ್ಥಾಪನೆ ಮಾಡಿದ್ರು, NGO ಜೊತೆ ಸ್ಥಾಪನೆ ಮಾಡಿದ್ರು ಎಕೋ ಸಂಸ್ಥೆ 2003. ಆವತ್ತಿಂದ ಈ ಒಂದು ಸರಿ ಮಕ್ಕಳು ಪೊಲೀಸ್ ಸ್ಟೇಷನ್ ಬಂದಾಗ ಆ ಮಕ್ಕಳಿಗೆ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟ ತಕ್ಷಣ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ಬೋದು. ಆಮೇಲೆ ಅವ್ರಿಗೆ ಪ್ರೊಡ್ಯೂಸ್ ಮಾಡೋ ಟೈಮಲ್ಲಿ ಅವ್ರ ಜೊತೆ ಹೋಗಿ ಪ್ರೊಡಕ್ಷನ್ ಟೈಮಲ್ಲಿ ಅವ್ರಿಗೋಸ್ಕರ ವಾದ ಮಾಡೋದು. ನಮ್ಮಲ್ಲಿ 3-4 ವಕೀಲರಿದ್ದಾರೆ, ಫ್ರೀಯಾಗಿ ಅವರಿಗೆ ವಾದ ಮಾಡ್ತಾರೆ. ಒಂದ್ಸರಿ ರಿಲೀಸ್ ಆದಾಗ ಆ ಮಕ್ಕಳಿಗೆ ಸಾಧಾರಣವಾಗಿ ಮನೆಗೆ ವಾಪಸ್ ಕಳಿಸ್ತಾರೆ. ಅಕಸ್ಮಾತ್ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಬೇರೆ ವಿಷಯ ಅಂದರೆ ಆ ಥರ ಮಕ್ಕಳಿಗೆ ನಾವೇ ನಮ್ಮ ಸಂಸ್ಥೆಯಲ್ಲಿ ಬಿಟ್ಟು ಅವರಿಗೆ ಪುನರ್ವಸತಿ ಪ್ಲಾನ್ ಮಾಡ್ತಾರೆ. ಮೊಟ್ಟ ಮೊದಲಾಗಿ ಎಜುಕೇಷನ್, ಫಾರ್ಮಲ್ ಎಜುಕೇಷನ್ ಸ್ಕೂಲಿಗೆ ಕಳಿಸ್ತಾರೆ. ಸುಮಾರು ಮಕ್ಕಳು ಸ್ಕೂಲ್ ಹೋಗಿ ಈಗ ಪ್ರೊಫೆಸರಾಗಿ ಕೆಲಸ ಮಾಡ್ತಾರೆ. ಒಬ್ಬರಿದ್ದಾರೆ, ಈಗ ಪ್ರೊಫೆಸರಾಗಿ ಬಂದು ಇಲ್ಲಿಗೆ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾರೆ. 3 ಜನ ವಕೀಲರಾಗಿದ್ದಾರೆ, ಒಬ್ಬ IAS ಪ್ರಯತ್ನ ಮಾಡ್ತಾರೆ. ಎಲ್ಲ ಮಕ್ಕಳು 15,000 ಮಕ್ಕಳು ನಾವು ಹೇಳ್ತಾ ನಂಬರು. ಒಂದಿಲ್ಲ ಇನ್ನೊಂದರಲ್ಲಿ ಅವರು ಎಜುಕೇಷನ್ ಮುಗಿಸ್ಬಿಟ್ಟು ಕೆಲಸ ಮಾಡ್ತಾಯಿದೆ. ನಾವು ಯಾಕೆ ಮಾಡ್ತಾರೆ ಅಂದರೆ ಇದು ಕೇಳುವಾಗ ಅದು ನೋಡಿ, ಜನರು ಅದರಲ್ಲಿ ಬಡತನ ಜೀವನ ಮಾಡಿರ್ತಾರೆ. ಅವ್ರ ಜಾತಿ ಮತ ಏನು ವ್ಯತ್ಯಾಸ ಇಲ್ಲ ಅಂತ ಮಕ್ಕಳಿಗೆ ನಾವು ಜಾತಿ ಮತ ವಿಷಯದಲ್ಲಿ ಕೈ ಹಾಕೋದಿಲ್ಲ. ಜನರಿಗೆ ಜನರಾಗಿ ನೋಡ್ಬಿಟ್ಟು, ಬಡತನ ಜನರಿಗೆ ಬಡತನ ಲಕ್ಷ ನೋಡ್ಬಿಟ್ಟು ಅವರಿಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ಇದರಲ್ಲಿ ಬೇರೆ ಇನ್ನೂ ಲಾಭೋದ್ದೇಶ ಇಲ್ಲ. ಇದು 15,000 ಮಕ್ಕಳಿಂದರೆ 25 ವರ್ಷದಲ್ಲಿ ನಾವು ಎಷ್ಟೊಂದು ಮಕ್ಕಳಿಗೆ ರಿಲೀಸ್ ಮಾಡಿ ಮನೆಗೆ ಕರ್ಕೊಂಡು ಬಿಟ್ಟು, ಇಲ್ಲಾಂದರೆ ಅವರಿಗೆ ಎಜುಕೇಷನ್ ಕೊಟ್ಬಿಟ್ಟು ಮುಖ್ಯಧಾರೆಯಲ್ಲಿ ಬಂದು ಸುಮಾರು ಜನರಿದ್ದಾರೆ. ಅದರಲ್ಲಿ ಪರ್ಸೆಂಟೇಜ್ ನೋಡಿದಾಗ ಮ್ಯಾಕ್ಸಿಮಮ್ ನಂಬರು ಮೆಜಾರಿಟಿ ಜಾತಿಗೆ ಸೇರಿರುತ್ತೆ, ಇಲ್ಲಾಂದರೆ ಮೈನಾರಿಟಿ ಇರುತ್ತೆ. ಇದರಲ್ಲಿ ನಾವು ಹೆಸರು ಕೂಡ ಕೇಳೋದಿಲ್ಲ. ಯಾಕಂದರೆ ಹೆಸರು ಕೇಳಿದಾಗ ಅದು ಅವರಿಗೆ ಅದು ಯಾವ ಜಾತಿ ಮನಸ್ಸು ಬರೋದು, ಈವನ್ ಮನೋಭಾವದಲ್ಲಿ ಅದು ಹತ್ರ ಬರಬಾರ್ದು. ಆ ಒಂದು ಲಕ್ಷ್ಯದಲ್ಲಿ ನಾವು ಕೆಲಸ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂದರೆ ಮಗು ಅಂದರೆ ಟಿಲ್ ಕಂಪ್ಲೀಷನ್ ಆಫ್ 18 years. ಅದಾದಮೇಲೆ ಕಾನೂನು ಅವರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಆ ಮಗುಗೆ 18 ಅಂದರೆ ಒಂದು ಏಜ್ ಅಂದರೆ ಒಂದು ಹೆಸರಿಗೋಸ್ಕರ ಮಾತ್ರ ಅವಳು ಎಂಪವರ್ಮೆಂಟ್ ಆಗಿರೋಕ್ಕೆ ಚಾನ್ಸಸ್ ಇಲ್ಲ. ಅವನು ಎಂಪವರ್ ಮಾಡಬೇಕಂದ್ರೆ ಮತ್ತು ಅವನು ಪುನಃ ಕಂಟಿನ್ಯೂ ಆಗಿ ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. 18 years only a magical number. This magical number will not help the child to get empowered. So he has to be supported and helped further
ಎಜುಕೇಷನ್ ಆಗ್ಬೋದು, ಎಂಪ್ಲಾಯ್ಮೆಂಟ್ ಸಿಕ್ಕಿದಾಗ ಕೂಡ ಅವನಿಗೆ ಮತ್ತು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಫಾಸ್ಟರ್ ಕೇರ್ ಹೋಮ್ಸ್, ಅಂದರೆ ಗ್ರೂಪ್ ಫಾಸ್ಟರ್ ಕೇರ್ ಅಂದರೆ ಆ ಒಂದು ಸರಿ ಕೆಲಸ ಸಿಕ್ಕಿದ ಮೇಲೆ ಆ ಥರ ಮಕ್ಕಳಿಗೆ ರೂಮ್ ಬಾಡಿಗೆ ತಗೊಂಡು ಅವ್ರು ಒಟ್ಟಿಗೆ ಅಲ್ಲಿ ಜೀವನ ಮಾಡಿ, ಅಲ್ಲಿ ಕೆಲಸ ಮಾಡಿ ಅವ್ರು ಜೀವನ ಮಾಡ್ತಾರೆ ಟಿಲ್ ದ ಗೆಟ್ ಮ್ಯಾರಿಡ್. ಸಮ್ಟೈಮ್ ಈವನ್ ಆಫ್ಟರ್ ಮ್ಯಾರೇಜ್ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಅಂದರೆ ಅವ್ರ ಮನೆ ಸಪೋರ್ಟ್ ಮಾಡೋಕ್ಕೆ ಯಾರು ಇರೋದಿಲ್ಲ ಅವನಿಗೆ. ಸರ್, ಇದು ಎಲ್ಲಿ ಎಷ್ಟು ಸೆಂಟರ್ ಇದೆ ಮತ್ತು ಇಲ್ಲ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಗೆ ಎಲ್ಲಿ ಬರ್ಬೋದು? ಓಕೆ, ಇದು ನಮಗೆ ಎಕೋ ಸಂಸ್ಥೆಗೆ ಇಲ್ಲೊಂದು ಸೆಂಟರ್ ಇದೆ, ಸುಮ್ಮನಹಳ್ಳಿಯಲ್ಲಿ ಸ್ಪೆಷಲ್ ಹೋಮ್ ಇದೆ, ಮತ್ತು ಮೈಸೂರಲ್ಲಿ ಇನ್ನೊಂದು ಹೋಮ್ ಇದೆ, ಕೇರಳದಲ್ಲಿ ಕೊಚ್ಚಿಲಿ ಒಂದು ಹೋಮ್ ಇದೆ. ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮ ವೆಬ್ಸೈಟ್ ನಂಬರ್ಸ್ ಇದೆ. ಅದೇ ಥರ ಸುಮಾರು ಪೊಲೀಸ್ ಸ್ಟೇಷನ್ ಎಲ್ಲ ನಮ್ಗೆ ಗೊತ್ತಿರುತ್ತೆ, ಹೆಲ್ಪ್ ಮಾಡೋ ಟೈಮಲ್ಲಿ ಡಿಪಾರ್ಟ್ಮೆಂಟ್ ಜನರಿಗೆ ಗೊತ್ತಿರುತ್ತೆ. ಸೊ ವಿ ಕ್ಯಾನ್ ಆಲ್ಸೋ ಡೈರೆಕ್ಟ್ಲಿ ಕಾಲ್ ಅಸ್ ಅಂಡ್ ಸಿ ಸಪೋರ್ಟ್. ಕಾಂಟ್ಯಾಕ್ಟ್ ಮಾಡ್ಬೋದು ಸರ್, ಯಾವ ಬೇಕಾದ್ರೂ ಕಾಂಟ್ಯಾಕ್ಟ್ ಸರ್. ಆಮೇಲೆ ಇದರಲ್ಲಿ ಒಂದು ಸ್ಮಾಲ್ ಮಾಡ್ತಾ ಇದ್ದೀರಾ, ಮತ್ತೆ ಆಕ್ಟಿವಿಟೀಸ್ ಏನೇನು ಮಕ್ಕಳಿಗೆ ಏನು ನಡೆಯುತ್ತೆ ಸರ್? ನನ್ನ ಹೆಸರು ಐವನ್ ನಿಗ್ಲಿ, ಮಾಜಿ ಶಾಸಕ. ಈ ಸಂಸ್ಥೆ ಫಾದರು ಆ್ಯಂಟನಿ 2000ರಲ್ಲಿ ಸ್ಟಾರ್ಟ್ ಮಾಡಿರೋದು. ಆವತ್ತಿಂದ ನಾನು ಫಾದರ್ ಜೊತೆಯಲ್ಲಿ ಐ ಎಮ್ ಎ ವೆಲ್ ವಿಶರ್ ಫಾರ್ ಫಾದರ್. ನನ್ನ ಕೈನಲ್ಲಿ ಆದಷ್ಟು ಸಹಾಯ ಎಲ್ಲ ಮಾಡ್ತಾಯಿದ್ದಾರೆ ಫಾದರ್ಗೆ. ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಫಾದರ್ ಮಾಡ್ತಾ ಇರೋದು. ನಾನು ಹಲವಾರು ಸಾರಿ ಇಲ್ಲಿ ಬಂದಿದೆ, ಫಾದರ್ ಏನೇನು ಮಾಡ್ತಾಯಿದ್ದಾರೆ. ಈ ಕಳೆದ 25 ವರ್ಷದಿಂದ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಮಸ್ಯೆಯನ್ನು ಈ ಮಟ್ಟಕ್ಕೆ ತಗೊಂಬರೋದಕ್ಕೆ. ಈ ಒಂದು ಸಾರಿ ಜೈಲಿಗೆ ಹೋಗಿ ಬಂದ ಮೇಲೆ ಮಕ್ಕಳು, ಸುಮಾರು ಮಕ್ಕಳು, ಅದು ಜೈಲಂದರೆ ಒಂಥರ ಯೂನಿವರ್ಸಿಟಿ, ಅದು ಅಲ್ಲಿಗೆ ಒಂದು ಸಾರಿ ಹೋದರೆ ಎಲ್ಲ ಕಲಿಬೋದು. ಅಂಥ ಹುಡುಗರನ್ನ ಇಲ್ಲಿ ಕರ್ಕೊಂಬಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಥರ ಮಾಡಿ ಅವ್ರಿಗೆ ಬೇರೆ ಕೆಲಸ ಟ್ರೈನಿಂಗ್ ಕೊಟ್ಟು, ಇವಾಗ ನೋಡಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ಓದಿರೋ ಮಕ್ಕಳು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಕೆಲವರು ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, KSನಲ್ಲಿ ಸುಮಾರು ಜನ ಜಾಯಿನ್ ಆಗಿದ್ದಾರೆ. ಎಲ್ಲ ಕೆಲಸ, ಆಟೋ ರಿಕ್ಷಾ ಡ್ರೈವರ್ಸ್ ಇದ್ದಾರೆ ಇಲ್ಲಿ ಬಂದು ಕೆಲಸ ಮಾಡೋದು. ರಿಯಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೀಸ್ ಟೈಪ್ಸ್ ಆಫ್ ಆರ್ಗನೈಸೇಷನ್. ಐ ಥಿಂಕ್ ದಿಸ್ ಇಸ್ ಫಸ್ಟ್ ಆಫ್ ಇಟ್ ಕೈಂಡ್ಸ್ ಇನ್ ಇಂಡಿಯಾ. ಎಕೋ ಅಂದರೆ ಪ್ರತಿಧ್ವನಿ. So that is what Father is meaning by this organization, and I am really happy that I am a part of this organization. Means I am a well-wisher, not a part of this organization. Whatever I can do for this organization, I am always willing to do for them, and people also should come and help such organization. Today we are celebrating the 25th anniversary Silver Jubilee. I congratulate Father, all the best to this organization. ಎಲ್ಲಿದೆ ಸರ್ ಇದು ಸೆಂಟರ್? ಈಗ ಮಕ್ಕಳು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಎಲ್ಲಿ ಹೇಳಿ ಸರ್? ಮಕ್ಕಳು ಇದಕ್ಕೆ ಬೇರೆ ಸೆಂಟ್ರೇ ಇಲ್ಲ, ಇದೊಂದೇ ಇರೋದಲ್ಲಿ. ಇವ್ರ ಕಡೆಯಿಂದ ಅವರು ಜನ ಹೋಗ್ತಾರೆ. ವಿ ಹ್ಯಾವ್ ಜುವೆನೈಲ್ ಜಸ್ಟಿಸ್. ಫಾದರಲ್ಲಿ he was a judge there. No, Father? Juvenile justice, he was a judge there. He is an advocate also. And ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಮತ್ತು ಯಾರು ಬೇಕಾದ್ರೂ ಅಂಥ ಹುಡುಗರು ಏನಾದ್ರು ಇದ್ದರೆ ಇಲ್ಲಿ ಕರ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ, ಊಟ ತಿಂಡಿ ಎಲ್ಲ ಇಲ್ಲೇ ಕೊಡ್ತಾರೆ ಇವರಿಗೆ. ಮತ್ತು ಕೆಲಸದ ಮೇಲೆ ಆಸಕ್ತಿ ಇದ್ದರೆ ಟ್ರೈನಿಂಗ್ ಕೊಡ್ತಾರೆ. ಇಲ್ಲ ಓದಬೇಕಾದ್ರೆ ಶಿಕ್ಷಣ ಅದು ಮಾಡ್ತಾರೆ. ಅವ್ರಿಗೆ ಕಾಲೇಜಿಗೆ ಕಲಿಸ್ಬೇಕಾದ್ರೆ ಕಾಲೇಜ್ ಕಲಿಸೋದಿಲ್ಲ, ಸ್ಕೂಲಿಗೆ ಬೇಕಾದ್ರೆ ಸ್ಕೂಲಿಗೆ ಕಲಿಸ್ಕೊಡ್ತಾರೆ. ಅವ್ರಿಗೆ ಒಂದು ಇಂಡಿಪೆಂಡೆಂಟ್ ಆಗಿ ಬಾಳೋದಕ್ಕೆ ಒಂದು ಮಾಡಿಕೊಡ್ತಾರೆ ಅವರು. ನಾವು ಒಂದು ಹೃದಯಪೂರ್ವಕ ತಮಗೆ ಧನ್ಯವಾದ ಅರ್ಪಿಸ್ಬೇಕು ಮೊದಲನೇದಾಗಿ ನಮ್ಮ ಚಾನಲ್ ವತಿಯಿಂದ. ಯಾಕಂದರೆ ಒಂದು ವೇದಿಕೆಯಲ್ಲಿ 2 ಎಕರೆ ಜಮೀನು ದಾನ ಮಾಡೋದಷ್ಟು ಸುಲಭ ಅಲ್ಲ. ನೀವು ಇಲ್ಲಿ ಬಂದು ನೋಡಿದ ನಂತರ ಒಂದು ನಿರ್ಧಾರ ತೊಗೊಂಡು ಮಾಡಿದ್ರೆ ಏನು ಅಂತ. ಸರ್, ಯಾವತ್ತು ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಬೇರೆ ಕಡೆ ಪ್ರೋಗ್ರಾಮ್ಸ್ಗೆ ಮದುವೆಗಳಿಗೆ ಹೋಗ್ತೀನಿ ಅಷ್ಟೇ, ಬೇರೆ ಏನು ಪ್ರೋಗ್ರಾಮ್ಸ್ ನಾನು ಎಲ್ಲೂ ಅಟೆಂಡ್ ಆಗೋದಿಲ್ಲ. ಅದರಲ್ಲಿ ಇಲ್ಲಿ ಹೇಳಿದ್ರು ನನಗೆ, ಈ ಥರ ಬಾಲ್ಯ ವಯಸ್ಸಲ್ಲಿ ತಪ್ಪು ಮಾಡಿರುವಂಥ ಮಕ್ಕಳನ್ನು ಜೈಲಿಗೆ ಹಾಕ್ತಾರೆ, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಇಟ್ಟು ಅವ್ರನ್ನ ಸಂಸ್ಥೆಯಲ್ಲಿ ಇಟ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳಿ ಎಜುಕೇಷನ್ ಕೊಟ್ಟು ಎಲ್ಲವನ್ನೂ ಕೊಟ್ಟು ಅವರನ್ನು ಮಾಡುವಂಥ ಒಂದು ಸಂಸ್ಥೆ ಇದು ಅಂತ ನಮ್ಮ ರೋಷನ್ ಹೇಳಿದ್ದ. ಅದಕ್ಕೆ ನೋಡೋಣ, ಇಂಥ ಸಂಸ್ಥೆಗಳು ನೋಡಿದೆ. ಇವಾಗ ನಮ್ಮ ಕಡೆನೇ ತುಂಬ ಬಾಲ್ಯ ಅಪರಾಧಿಗಳು ತುಂಬ ಇದ್ದಾರೆ, ಅಂಥವ್ರಿಗೂ ಉಪಯೋಗ ಆಗ್ಬೋದು, ನಾವು ಏನಾದರೂ ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶ ನನಗೂ ಬಂತು. ಅದರಿಂದ ನಾನು ಬಂದೆ. ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ಯಾಕಂದರೆ ಸರ್, ಇವತ್ತು ದುಡ್ಡು ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು, ಬಿಲ್ಡಿಂಗ್ ಕಟ್ಬೋದು, ಮನೆ ಕಟ್ಬೋದು, ಕಮರ್ಷಿಯಲ್ ಕಟ್ಬೋದು, ಎಷ್ಟೋ ಮಾಡ್ಕೋಬೋದು. ಆದರೆ ಇವತ್ತು ನಾವು ಉಳಿಸ್ಕೋಬೇಕಾಗಿರೋದು ಇಂಥ ಒಂದು ಸಂಸ್ಥೆಗಳನ್ನು ಉಳಿಸ್ಕೋಬೇಕು. ಯಾಕಂದರೆ ಇಂಥ ಸಂಸ್ಥೆಗಳು ಬೇಕು.
ಬಾಲ ಅಪರಾಧಿಗಳು ಮಾಡಬಾರ್ದು, ಮಾಡಿದ್ದವ್ರನ್ನ ತಿದ್ದುವಂತ ಎಜುಕೇಶನ್ ಕೊಡು. ಇವಾಗ ಜೈಲಿಗೆ ಹಾಕಿದ್ರೆ ಏನು ಕೊಡ್ತಾರೆ ಅವ್ರಿಗೆ? ಏನೂ ಇಲ್ಲ, ಜೈಲಲ್ಲಿ ಇರ್ಬೇಕಷ್ಟೇ, ಬೇರೆ ಏನು ಮಾಡಂಗೆ ಇಲ್ಲ. ಅವರು ಇಲ್ಲಿದ್ರೆ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಎಜುಕೇಶನ್ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಅವ್ರಿಗೆ ಎಲ್ಲವನ್ನು ಕೊಡ್ತಾರೆ. ಅಂತ ಒಂದು ಸಂಸ್ಥೆಗಳು ಇರಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು. ತುಂಬ ಖುಷಿ ಆಯಿತು, ಸಂತೋಷ. ಅದಕ್ಕೆ ಇಂಥ ಸಂಸ್ಥೆಗಳಿಗೆ ನಾವೆಲ್ಲರೂ ಸಹಕರಿಸಬೇಕು. ಆದರೆ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡಬೇಕು, ತೊಂದರೆ ಮಾಡೋಕ್ಕೆ ಹೋಗಬಾರ್ದು. ಆದ್ದರಿಂದ ಇಂಥ ಸಂಸ್ಥೆ ಏನಾದರೂ ನಮ್ಮ ಕೋಲಾರಲ್ಲಿ ಅವರು ಮಾಡಂಗಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ನಾನು ಹೇಳ್ದೆಲ್ಲ ಮುಳಬಾಗಿಲು ಶ್ರೀನಿವಾಸಪುರ ಕೋಲಾರ, ಯಾಕಂದರೆ ನಂದು ಲ್ಯಾಂಡ್ಸ್ ಇರೋದು ಆ ಏರಿಯಾದಲ್ಲ, ಅದಕ್ಕೆ ಆ ಹೆಸರುಗಳು ಪರ್ಟಿಕ್ಯುಲರ್ ಆಗಿ ಹೇಳ್ದೆ. ನಾನು ಕೊಡಗಿದೆ ಎಲ್ಲಾದರೂ 2 ಎಕರೆ ಲ್ಯಾಂಡ್ ಕೊಡ್ತೀನಿ. ಒಳ್ಳೆ ವಾತಾವರಣ, ಇಂಟೀರಿಯರ್ ಆಗಿರಬೇಕು, ಹೈವೇಗೆ ಇರಬಾರ್ದು, ಒಳಗಡೆ ಇರಬೇಕು ವಾತಾವರಣ, ಮರ ಗಿಡ ಬೆಟ್ಟ ಗುಟ್ಟ ಈ ಥರ ಇರಬೇಕು. ಅಂಥ ಜಾಗದಲ್ಲಿ ಕೊಟ್ಟರೆ ಒಳ್ಳೆ ಮಕ್ಕಳಿಗೂ ಆರೋಗ್ಯ. ಇವಾಗ ನೋಡಿ, ಇಲ್ಲಿ ಪೊಲ್ಯೂಷನ್ ಇರುತ್ತೆ ಬ್ಯಾಂಗ್ಳೂರು, ಇವಾಗ ಅಲ್ಲೆಲ್ಲ ಬಂದ್ಬಿಟ್ಟು ಪೊಲ್ಯೂಷನ್ ಇರೋದಿಲ್ಲ, ಒಳ್ಳೆ ಚೆನ್ನಾಗಿರುತ್ತೆ, ಗಾಳಿ ವಾತಾವರಣ ಮಕ್ಕಳಿಗೆಲ್ಲ ಇರುತ್ತೆ. ಅದರಲ್ಲಿ ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ, ನಾನು ಮುಳಬಾಗಲ್ 13-18 MLA ಇರಬೇಕಂದ್ರೆ 2 ಸ್ಕೂಲ್ ಮಾಡಿದೆ. ಒಂದು ಮೈನಾರಿಟಿ ಸ್ಕೂಲು ಹಾಸ್ಟೆಲು, ಇನ್ನೊಂದು ಕಿತ್ತೂರು ಮೊರಾರ್ಜಿ ದೇಸಾಯಿ ಶಾಲೆ. ಅದು ನಮ್ಮೂರ ಹೆಸರು, ಕೊತ್ತೂರು ಮೊರಾರ್ಜಿ ದೇಸಾಯಿ ಶಾಲೆ ಅಂತ. ನೀವು ಹೋಗಿ ನೋಡಿ, ನಾನು ಪಂಚಾಯತಿಲಿ ಮಾಡಿದ್ದೀನಿ. 3 ಕಿಲೋಮೀಟರು, ನೋ ವಿಲೇಜ್ ಅಂಡ್ ನೋ ಹೌಸಸ್, ಒಂದು 8 ಜಾಗದಲ್ಲಿ ಮಾಡಿದ್ದೀನಿ. ಸಾಫ್ಟ್ವೇರ್ ಕಂಪ್ನಿಗಳು ಏನೂ ಇಲ್ಲ ಅದ್ರ ಮುಂದೆ. ಆ ಮಕ್ಕಳೆಲ್ಲ ಇವತ್ತು ನಾನು ಹೋದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಇಂಥ ಸ್ಕೂಲ್ ಮಾಡಿದ್ರಿ ನೀವು ಅಂತ ಒಂದು ಆಸೆಗೆ. ಆ ರೀತಿಯಲ್ಲಿ ಇಂಥ ಸಂಸ್ಥೆಗಳನ್ನು ಮಕ್ಕಳಿಗೋಸ್ಕರ ಇರುವಂಥ, ಅವ್ರಿಗೋಸ್ಕರ ಇರೋದಲ್ಲ, ಮಕ್ಕಳಿಗೋಸ್ಕರ ಇರುವಂಥ ಸಂಸ್ಥೆಗಳನ್ನು ನಾವು ಸಪೋರ್ಟ್ ಮಾಡಬೇಕು. ಅಂಥ ಸಂಸ್ಥೆಗಳಿಗೆ ನಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಏನಾದರೂ ನೆರವು ಸಿಗೋ ಥರ ಏನಾದರೂ? ಖಂಡಿತವಾಗ್ಲೂ ಇಂಥ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ನೆರವುಗಳು ಖಂಡಿತ ಸಿಗುತ್ತೆ. ಖಂಡಿತವಾಗ್ಲೂ ಆ ಥರದ್ದು ಏನಾದರೂ ಸಂದರ್ಭ ಇದ್ದಂಗೆ ಈ ಕಾನ್ಸ್ಟಿಟ್ಯೂನ್ಸಿ ಶಾಸಕರಾದಂಥ ಮಂತ್ರಿಗಳಾದಂಥ ಜಾರ್ಜ್ ಸಾಹೇಬ್ರು ಇದ್ದಾರೆ, ಅವ್ರ ಜೊತೆಯಲ್ಲೂ ನಾವೆಲ್ಲ ಮಾತಾಡ್ಕೊಳ್ಬೇಕಂದ್ರೆ, ನಾವು ಜಾರ್ಜ್ ಅವರು ಮನಸ್ಸು ಮಾಡಿದ ದೊಡ್ಡ ವಿಚಾರ ಏನೂ ಅಲ್ಲ, ಖಂಡಿತವಾಗ್ಲೂ ಮಾಡ್ಬೋದು. ಖಂಡಿತ ಇಂಥ ಸಂಸ್ಥೆಗಳಿಗಾರ ರಾಜ್ಯ ಸರ್ಕಾರದಿಂದ ಸಹಕಾರ ಇದ್ದೇ ಇರುತ್ತೆ. ಇನ್ನ ಇದೆ ನನಗೆ. ಇವಾಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಇಂಡಸ್ಟ್ರೀಸ್ ತುಂಬ ಇದೆ. ಇವತ್ತು ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಒಂದು ದೊಡ್ಡ ಇಂಡಸ್ಟ್ರಿ ನನ್ನ ಕಾನ್ಸ್ಟಿಟ್ಯೂನ್ಸಿ ನರಸಾಪುರ ವೇಮಗಲ್ ಇಂಡಸ್ಟ್ರಿ. ಇವಾಗ ಟಾಟಾ ವಿಸ್ಟಾನು, ಟಾಟಾ ಆಗ್ಬೋದು, ಹೋಂಡಾ, ವರ್ಲ್ಡ್ ಬಿಗ್ಗೆಸ್ಟ್ ಪ್ಲಾಂಟ್ ಇನ್ ಹೋಂಡಾ ಕೋಲಾರ ತಾಲೂಕಲ್ಲಿ ಇದೆ. ಇಷ್ಟೆಲ್ಲ ಇಂಥ ಜಾಗದಲ್ಲಿ ಇವಾಗ ಅಲ್ಲೇನಾದರೂ ಅವರು ಮಾಡ್ತೀವಿ ಅಂತ ಹೇಳಿದ್ರೆ, ಅಂಥವ್ರ ಕೈಲಿ ನಾವು CSR ಫಂಡ್ಸಲ್ಲಿ ಮಾಡಿ ಬೇಕಾದ್ರೆ ಬಿಲ್ಡಿಂಗ್ಸು ಇಂಥದ್ದು ಏನಾದರೂ ಸಹಾಯನೂ ಮಾಡಿಸ್ಬೋದು. ಇವಾಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕಂಪ್ನಿಗಳು ಖಂಡಿತ ಇನ್ನೊಂದು ದಿವಸ ನಾನು ಬಂದು ರೋಷನ್ ಅವ್ರ ಜೊತೆ, ಫಾದರ್ ಜೊತೆ ಮಾತಾಡಿ ಏನಾದರೂ ಒಂದು ಮಾಡೋ ಕೆಲಸ. Good evening. Just I'm happy to be a part of this function. 25 years of their service to the humanity, especially for the vulnerable children, and also it's giving hope for the people, those who are seeking for the hope and anything beyond humanness, and also in line with the humanness is a divine. Yeah, whatever we do with the love and care, that is the essence of our divine presence. And also appreciate and thank for the past 25 years of their service to the vulnerable children. Really is enriching and inspiring. It is a perfect example for all of us to be serviceable for the people, those who are really in need. Those who are in need, and when we give our hand, certainly they will come up. Thus, we can make ourselves better, we can make the society better, and we can make the world to better live in. Congratulations and all the best, Father, Doctor and Advocate, Father Anthony. Of institution. No. That the state government have to come forward to help these people. Yeah. No, my desire is, when it was needed, we started. But going forward, when everybody cooperates, from the family to the government, and this home like this should be empty. That means everybody should live peace, love and harmony. When we have, I think just when it should be empty means there is no a kind of scarcity of love for the children. Why they leave the house and come to the street? Because when they don't get the love and care, they come to the street, they don't have any place. When we give love, and there won't be any children of the street, and like this home will be empty. My desire, this home should be empty with the cooperation of every family and every citizens of the world and every government employees. Thus, we can make the change really. It is like an appeal for the society. Like this home should be always empty. Scarcity of people, that means we have abundance of love in the society. Thank you.